ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು. ಕಣ್ವ ಮಾಟ ಅರ್ಪಿಸುವ ಪಬ್ಲಿಕ್ ಟಿವಿ ಬೆಳಕುವಿನ 69ನೇ ಸಂಚಿಕೆಯ 2ನೇ ಕತೆಗೆ ಹೋಗ್ತಾ ಇದ್ದೀನಿ. ಸಾಮಾನ್ಯವಾಗಿ ಕರ್ನಾಟಕವನ್ನು ಒಡೆದು ಇನ್ನೊಂದು ರಾಜ್ಯ ಮಾಡೋಣ ಅಂತಂದರೆ ಉತ್ತರ ಕರ್ನಾಟಕದ ರಾಜ್ಯ ಮಾಡಿಬಿಡೋಣ ಮಾಡಿ. ಸೊ 2ನೇ ಒಂದು ರಾಜ್ಯವಾಗಿ ರಾಜಧಾನಿಯಾಗಬಹುದಾದಂತಹ ನಗರ, ಆ ನಗರ 2ನೇ ಅಥವಾ 3ನೇ ಅತಿ ದೊಡ್ಡ ವಾಣಿಜ್ಯ ನಗರ ಕರ್ನಾಟಕಕ್ಕೇನೆ. ಕರ್ನಾಟಕದಲ್ಲಿರೋ ಎಷ್ಟು ಭಾಳ ದೊಡ್ಡದಾಗಿ ಬೆರಳಿಡ್ಕೊಂಡು ಲೆಕ್ಕ ಹಾಕ್ಕೊಂಡ್ರೆ ಒಂದು 5-6 ಸಿಟಿಗಳು ದೊಡ್ಡ ಸಿಟಿಗಳಾಗಬಹುದೇನೋ. ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮದು ಕಡಿಮೆ. ಬೆಂಗಳೂರೇ ಎಲ್ಲ ಆಗೋಗಿದೆ ನಮ್ಮಲ್ಲಿ. ನಮಗಿರೋದು ನೆಕ್ಸ್ಟ್ ಆಲ್ಟರ್ನೇಟಿವ್ ಅಂತಂದರೆ ಮೈಸೂರು, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು, ಅಷ್ಟೇ, ಇನ್ಯಾವುದೂ ಇಲ್ಲ. ಸಣ್ಣ ಪ್ರಮಾಣದಲ್ಲಿ ಆದಮೇಲೆ ಬೇಕಾದ್ರೆ ಒಂಚೂರು ದಾವಣಗೆರೆ, ಒಂಚೂರು ಬೆಳಗಾವಿ ಅಂತ, ಅಥವಾ ಒಂಚೂರು ಗುಲ್ಬರ್ಗ, ಈ ರೀತಿ ಬರುತ್ತೆ. ಬಟ್ ಮೇಜರ್ ಸಿಟೀಸ್ ಅಂತ ಕರೆಸ್ಕೋಬೇಕಾದ್ರೆ ಮೈಸೂರು, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು ಫಿನಿಶ್ಡ. ಅದರಲ್ಲಿ ಈ ಹುಬ್ಬಳ್ಳಿ ಧಾರವಾಡ ಆಹಾ ಎಂಥ ಪುಣ್ಯ ಮಾಡ ಆ ಸುಖಕ್ಕೆ ಗಂಡು ಮೆಟ್ಟಿದ ನಾಡಂತೆ. ತಕ್ಕಳಪ್ಪ, ಯಾವನ್ ಕಂಡಿಡ್ಕೊಂಬನ್ನೋ ಆ ಪದಾನ. ನಿಜವಾಗ್ಲೂ ಇಷ್ಟು ಪೀಠಿಕೆ ಹಾಕ್ತಾ ಇದ್ದೀನಿ ಅಂತಂದರೆ ಎಂಥ ಸ್ಟೇಜಲ್ಲಿದ್ದೀವಿ ಆ ಊರಿನಲ್ಲಿ ಲೆಕ್ಕ ಹಾಕೊಳ್ಳಿ. ಆ ಹುಬ್ಬಳ್ಳಿ ಧಾರವಾಡದಷ್ಟು ಸಾಂಸ್ಕೃತಿಕವಾಗಿ ವರ್ಣರಂಜಿತವಾಗಿ ಮಾತನಾಡುವ 2 ಊರುಗಳ ವಿಚಾರವನ್ನು ಬಿಟ್ಟು ಹದಗೆಟ್ಟು ಹೋಗಿರೋ ಮಹಾನಗರಗಳ ಪೈಕಿ ಅದು ಒಂದು. ನನ್ನ ಪ್ರಕಾರ ಅಲ್ಲಿರೋ ಜನ ಅಷ್ಟು ದೌರ್ಭಾಗ್ಯರಿನ, ಬರೀ ಬೋಗಸ್ಸು, ಮೋಸ, ದಗ. ಆ ಊರಿಗೆ ಇವತ್ತು ನನ್ನ ಲೆಕ್ಕಾಚಾರದಲ್ಲಿ ಒಂದು ಅದ್ಭುತವಾದ ನಗರದ ಗುಣಲಕ್ಷಣಗಳು ಬರ್ತಾನೇ ಇಲ್ಲ. ಆ ಊರಲ್ಲಿ ಈಗಲೂ ಬರ್ತಿಲ್ಲ. ಎಲ್ಲ ಹಾಚ್ಪಾಚ್ ಆ ಊರು. ಬೆಂಗಳೂರಿನಲ್ಲಿ ಏನೂ ಇಲ್ಲ, ಇಲ್ಲದೇ ಇರ್ಬೋದು, ಆದರೆ ಒಂದು ನಗರದ ವ್ಯವಸ್ಥೆ ಕಾಣುತ್ತೆ. ಮೈಸೂರಲ್ಲಿ 1000 ಪ್ರಾಬ್ಲಮ್ ಇದೆ, ಒಂದು ಸಣ್ಣ ನಗರದ ವ್ಯವಸ್ಥೆ ಕಾಣುತ್ತೆ. ಮಂಗಳೂರಲ್ಲಿ 1 ಕೋಟಿ ಪ್ರಾಬ್ಲಮ್ ಇದೆ, ಒಂದು ಸಣ್ಣ ನಗರದ ವ್ಯವಸ್ಥೆ ಕಾಣುತ್ತೆ. ಈ ಹುಬ್ಬಳ್ಳಿ ಧಾರವಾಡ ಬೇಡಪ್ಪ, ಯಾವುದೋ ಒಂದು 2-3 ಹೊಸ ಬಡಾವಣೆ ಬಿಟ್ಬಿಟ್ರೆ ಅಂಥ ಊರಿನಲ್ಲಿ ಬಂದಿದ್ದಾರೆ. ಧಾರವಾಡದಿಂದ ಗೌಡ್ರ ಕಾಲೋನಿ, 40-50 ಮನೆ ಅಂತೆ. ಕತೆ ಕೇಳ್ಬಿಟ್ರೆ ಸ್ಟನ್ ಆಗಿಬಿಡ್ತೀರಿ, ಕೇಳಿ. ಇದು ಧಾರವಾಡ ನಗರದ ಹೊರವಲಯದಲ್ಲಿರುವ ಗೌಡರ ಕಾಲೋನಿ. ಈ ಕಾಲೋನಿಯಲ್ಲಿ 40ಕ್ಕೂ ಹೆಚ್ಚು ಮನೆಗಳಿವೆ. ಆದ್ರೆ ಮನೆ ಮಾಲೀಕರಿಗೆ ಓಡಾಡಲು ಸರಿಯಾದ ರಸ್ತೆನೇ ಇಲ್ಲ. ಮಳೆ ಬಂದ್ರೆ ಫಜೀತಿ ಹೇಳುವಾಗೇ ಇಲ್ಲ. ವಾರ್ಡ್ ನಂಬರ್ 1ರಲ್ಲಿ ಬರುವ ಈ ಕಾಲೋನಿಯಲ್ಲಿ ಜನರು ಕಳೆದ 10 ವರ್ಷಗಳಿಂದ ಇದೇ ರೀತಿ ವಾಸಿಸುತ್ತಿದ್ದಾರೆ. ಚರಂಡಿ ಮೇಲೆ 2 ಪರ್ಷಿ ಕಲ್ಲನ್ನ ಇಟ್ಟು ಅದರ ಮೇಲೆ ನಡೆದಾಡ್ತಾರೆ. ಮಳೆಗಾಲದಲ್ಲಿ ಇಲ್ಲಿನ ಜನರು ರಸ್ತೆಯಲ್ಲಿ ಹೋಗುವ ವೇಳೆ ಬಿದ್ದು ಕೈಕಾಲು ಕೂಡ ಮುರಿದುಕೊಂಡಿರುವ ಉದಾಹರಣೆಗಳು ಇವೆ. ಇನ್ನೊಂದು ಕಡೆ ಮಳೆಗಾಲದಲ್ಲಿ ನೀರು ಹೋಗೋಕೆ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದೆ ಕಾಲೋನಿಯಲ್ಲಿ ನೀರು ತುಂಬುತ್ತೆ. ಈ ಬಗ್ಗೆ ಹೋರಾಟ ನಡೆಸಿದ್ದಕ್ಕೆ ಕಾಲೋನಿಯ 5 ಜನರ ಮೇಲೆ ಪ್ರಕರಣ ದಾಖಲಿಸಲಾಗಿತ್ತು. ಮಳೆಗಾಲದಲ್ಲಿ ಹಾವು, ಚೇಳುಗಳು ಮನೆಗೆ ನುಗ್ಗುತ್ತವೆ. ಹೀಗಾಗಿ ಚರಂಡಿ ಮೇಲೆ 2 ಕಡೆ ಸೇತುವೆ ನಿರ್ಮಿಸಿಕೊಡಿ ಅಂತ ಇಲ್ಲಿನ ಜನರು ಜನಪ್ರತಿನಿಧಿಗಳ ಬಳಿ ಬೇಡಿಕೊಂಡ್ರು ಯಾರೂ ಇದುವರೆಗೆ ಸ್ಪಂದಿಸಿಲ್ಲ. ಬೇರೆ ದಾರಿ ಕಾಣದೆ ಕಾಲೋನಿ ಮಂದಿ ಬೆಳಕು ಕಾರ್ಯಕ್ರಮಕ್ಕೆ ಬಂದು ಸಮಸ್ಯೆಗೆ ಪರಿಹಾರ ಕೊಡಿಸಿ ಅಂತ ಕೇಳಿಕೊಂಡಿದ್ದಾರೆ. ಹೀಗಾಗಿ ಗೌಡರ ಕಾಲೋನಿ ಜನರ ರಸ್ತೆ ಸಮಸ್ಯೆಗೆ ನೆರವಾಗುವ ಪ್ರಯತ್ನ ನಮ್ಮದು. ಎಷ್ಟು ವರ್ಷ ಆಗ್ತದೆ? 25 ವರ್ಷ ಆತ್ರ ನಾವು ಅಲ್ಲಿದ್ರಿ. ಅವಾಗ್ಲಿಂದ ಹಿಂಗೆ ಐತೇನ? ಅವಾಗ್ಲಿಂದ ಹಿಂಗೆ ಐತ್ರಿ. ಯಾರು ಏನು ಮಾಡಂಗಿಲ್ಲ? ಯಾರು ಏನ್ ಬರ್ತಾರ ನೋಡ್ತಾರ ಹೋಗ್ಬಿಡ್ತಾರ್ರಿ. ನೀವು ಏನು ಕೇಳಿರೋದು? 2 ಬ್ರಿಡ್ಜ್ ಹಾಕೊಡ್ರಿ ಎಲ್ಲಿ ಅಂತ ಕೇಳಿದ್ರಿ ಸರ. ರೋಡ್ ಮಾಡಿಲ್ಲ, ಗಟ್ರ ಮಾಡಿಲ್ರಿ, ಮಟ್ಟಿ ಮಣ್ಣು ಐತ್ರಿ ಸರ. ಈಗ ಮ್ಯಾಲ ಅಂಗಡಿಗಳದಾವ್, ನಮ್ಮ ಮನೆ ಎಲ್ಲ ಒಳಗಿ ದೊಡ್ಡ ಗಟ್ರ ಐತಲ್ಲ, ದೊಡ್ಡ ಗಟ್ರ ಹತ್ತಿ ನಮ್ಮ ಮನೆ ರೀ. ಅದೆಲ್ಲ ನೀರು ಬೆಳತಿದ್ದ ಮನೆ ಒಳಗಿಂದರಿಗೆ. ಅದು ಒಂದಿನ ರಾತ್ರಿ 7-8 ಗಂಟೆಗೆ ಮಳೆ ಬಂದತ್ರಿ, ಬೆಳತನಕ ಹೊಡೆದತ್ರಿ. ನೀರು ಓಣ್ಯಾಗ ನಿಲ್ಬೇಕಂದ್ರೆ ಓಣಿನೂ ತುಂಬೈತಿ, ಅಷ್ಟ್ರ ಮನೆಗಳು ತುಂಬ್ಯಾವ್ರಿ. ಎಲ್ಲಿ ಹೋಗ್ಬೇಕ್ರಿ ನಾವು? ಊಟ ಇಲ್ಲ, ಉಪಚಾರ ಇಲ್ಲ, ನಮ್ಗೆ ಯಾರು ಏನು ಕೇಳಿಲ್ರಿ. ಹೋಗಿ ಗುಡ್ಯಾಗ ಕುಂತೇವ್ರಿ ರಾತ್ರಿ ಎಲ್ಲ. ಇಡೀ ಓಣಿನ ಮುಣಿಗೈತ್ರಿ ನೀರು.
ಒಂದ್ ರೋಡ್ ಮಾಡಂದ್ರ ಮಾಡ್ತೇವ ಅಂತಾರ, ಬರ್ತಾರ ನೋಡ್ತಾರ ಹೋಗ್ತಾರ. ಒಂದ್ ಗಟ್ರ ಇಲ್ರಿ, ಹರಿದ್ ಹೋಗಾಕ್ ದಾರಿ ಇಲ್ರಿ, ಮಟ್ಟಿ ಮಣ್ಣ ಮಣ್ಣ್ ಒಂದ್ ಮುದಿಕ್ ಬಿದ್ದು ನೋಡ್ರಿ, ಹಂಗ ದಾಟಕ್ ಹೋಗಿ ಬಿದ್ದು ಅದ್ರ ಕೈಕಾಲ್ ಮುರಿದು 8 ದಿನ ಅಡ್ಮಿಟ್ ಆಗಿ ಸತ್ತು ಹೋತ್ರಿ ವಯಸ್ಸಾಗಿದ್ದು. ಹೊಟ್ಟಿಲೇ ಇದ್ದಾರು, ಸಣ್ಣ ಮಕ್ಳು ಮುದುಕ್ಯಾರು ರೋಡ್ ಮ್ಯಾಗ ಹೋಗಂಗಿಲ್ಲ ಸರ್. ಮಟ್ಟಿ ಮಣ್ರಿ ಜಾರಿ ಬೀಳುದ್ರಿ. ಇಂಥ ದೊಡ್ಡ ಗಟ್ರ ಒಂದ್ ಕಲ್ ಹಾಕೊಂಡು ಜೀವನ ಮಾಡತ್ತೇವ್ರಿ. ಒಂದು ಸುತ್ತಲೇ ಒಂದು 3-4 ಹಳ್ಳಿ ನೀರ ಒಂದು ಕಡೆ ಹೋಗ್ತಿರ್ತೈತ್ರಿ. ಅಲ್ಲಿ ಏನು ಮಾಡ್ಯಾರ್ರಿ, ಇಲ್ಲಿ ಚಾಲು ಅದ್ರಿ ಗಟ್ರ. ಇಲ್ಲಿ ಒಬ್ರು ಪ್ಲಾಟ್ ತೊಗೊಂಡಾರಿ, ಅವರು ಇಲ್ಲಿ ಹೋಗೋದು ಬಂದ್ ಮಾಡಿಬಿಟ್ಟಾರೆ. ಇಲ್ಲಿ ಚಾಲು ಅದ, ಅಲ್ಲಿ ಚಾಲು ಅದ್ರಿ. ಇಲ್ಲಿ ನಡಕ್ ಪ್ಲಾಟ್ ತೊಗೊಂಡವರು ಅವ್ರು ಬಂದ್ ಮಾಡಿಬಿಟ್ಟಾರೆ. ಆ ನೀರೆಲ್ಲ ನಮ್ಮ ಕಾಲಿಗೆ ಬಿಟ್ಬಿಟ್ಟಾರೆ. ಅಷ್ಟು ಮನಿ ಎಲ್ಲ ಹೋಗ್ತದೆ ಸರ್. ಅವ ಯಾಕೆ ಬಂದ್ ಮಾಡ್ದ? ಅವ ಪ್ಲಾಟ್ ತೊಗೊಂಡಾನತ್ರಿ. ಅವ ನಂದು ಎಂತ ಫ್ಲಾಟ್ ತಗತಾನಂತೆ, ಅವನ ಮನೆಗೆ ಹೋಳಕು ನೀರು ನುಗ್ಗಿಸ್ರಿ. ಎಲ್ಲ ಆಗೈತ್ರಿ ಈಗ ನಮ್ಮೆಲ್ಲ ಸರ್ವೆ ಮಾಡ್ಬಿಟ್ಟು ಯಾವ್ದೆಲ್ಲ ಹೋಯ್ತದೆ ಅಂತ ನೋಡ್ಲಿಕ್ಕೆ ಆಗಲ್ಲ ಏನದು ಐತಿ. ಈಗ ಎಲ್ಲ ಕಾಣಿಸ್ತೈತ್ರಿ, ಅದನ್ನ ಯಾರು ಶುದ್ಧ ಮಾಡೋರಿಲ್ರಿ. ಮಾಡಂಗಿಲ್ಲ ಸರ್. ಅದು ಎಷ್ಟು ತಪ್ಪ ಅನ್ನೋದು ಹೋಗಿ ನೋಡಿದ್ರೆ ಎಲ್ಲ ಕಾಣಿಸ್ತೈತ್ರಿ. ಅದು ಅಲ್ಲಿ ಬಂದ್ರೆ ನಿಮ್ಗೆ ನೋಡಿ, ಈ ಕಡೆ ಚಾಲು ಅದ, ಈ ಕಡೆ ಚಾಲು ಅದ. ಅಷ್ಟಾಗ ಏನ್ ಅವ್ರು ಪ್ಲಾಟ್ ತೊಗೊಂಡ್ರ ಅಷ್ಟ ಬಂದೈತಿ. ಸರಿ ಆದ್ರೆ ಆಗ್ತದೇನಾ? ಅದು ಹರಿದು ಹೋಗ್ತದೆ ಸರ್. ಅದು ಮಣ್ಣು ಮುಚ್ಚಾರಿಯಲ್ಲೇ ಅದು ಮಣ್ಣು ತೆಗಿಸಿಬಿಟ್ರಿ ಸರ್, ನೀರೆಲ್ಲ ಕಿತ್ಕೊಂಡು ಹೋಗ್ತತಿ. ಒಡದಾವಲ್ರಿ ಗಟ್ರ, ಇದನ್ನ ಗಟ್ರ ಕಟ್ಟಬೇಕ ಸರ್. ಮನಿ ಗಟ್ರಿಗೆ ಐತೇನ ಅವ್ರ ಮನಿ? ಇಲ್ಲ ಸರ್, ನಮ್ಮ ಮನಿ ಎಲ್ಲ ಗಟ್ರಿಗೆ ಹತ್ತದ. ಅಲ್ಲ ಅವ್ರು ಯಾರ ಮುಚ್ಕೊಂಡಿರೋರು? ಕಲ್ಯಾಣ ಮಂಟಪ ಸರ್, ದೊಡ್ಡದೆಲ್ಲ ಇದು ಮಾಡ್ಕೊಂಡು ಆಡಂಬರ. ಅವರೆಲ್ಲ ಒಳಗ್ ಗಟ್ರ ಮಾಡ್ಕೊಂಡು ನಮ್ಮಂತ ಬಡದ್ ಬಂದ್ ಮಾಡ್ಕೊಂಡು ಕುಂತ ಬಿಟ್ಟಾರ ಸರ್. 2 ಎಕರೆ ಅವ್ರಿಗೆಲ್ಲ ಚಲೋನೇ ಐತ್ರಿ. ಬಿಡಾರಲ್ರಿ, ಅದಕ್ಕೆ ಕಾಂಪೌಂಡ್ ಹಾಕ್ಬಿಟ್ಟಾರ ಪೂರ ಅವ್ರಿಗೆ. ಪ್ಲಾಟ್ ಅನ್ನ ಯಾರನ್ನು ಕೇಳಿಲ್ಲ ನೀವು? ಕೇಳಿವ್ರಿ, ಎಲ್ಲಾರು ಕರ್ಸೇವ್ರಿ. ಏನು ವಿಚಾರ ಬರ್ತಾರ್ರಿ, ನೋಡ್ತಾರ, ಹೋಗ್ತಾರ. ಕೋರ್ಟ್ನಾಗ ಐತಿ, ಅವ್ರು ಕೋರ್ಟಿಗೆ ಹಾಕ್ಯಾರಿ. ನಾವು ಇಲ್ಲಿ ತಗೊಳಂಗಿಲ್ಲ ನೀರ್ ಹತ್ತಿ. ಅವ್ರ ಕೋರ್ಟಿಗೆ ಐತಿ. ಅದನ್ನ ತೆಗೀರಿ, ಒಂದು ಪ್ಲಾಟ್ನ ಏನು ಬಂದ್ ಮಾಡ್ಯಾರಲ್ರಿ, ಅದನ್ನ ತೆಗೀರಿ, ನಾವು ತಗೋತೇವಿಲ್ಲ, ಅದನ್ನ ತಗೊಳ್ದ್ರ ಅಂತ ಅಂದೇವ್ರು. ಮುಂದಿಗೆ ನಾವೇನ್ ಮಾಡೋದು? ಇಷ್ಟ ಆಗಿರುವಾಗ ನಾವು ಹೇಳಿದ್ರೆ ಕೇಳಾರೇನ? ಎಲ್ಲ ಗಾಡಿ ಸಿಳ್ಬಿಟ್ಟವ್ರು. ಈಗ ಬಿದ್ರೆ ನಾವ್ ಏನ್ ಮಾಡೋಣ ಅಂತ ಯೋಚನೆ ರೀ. ಅದಕ್ಕೆ ಆ ಗಟ್ರ ಏನೈತಲ್ಲ ಸ್ವಲ್ಪ ಅದನ್ನೆಲ್ಲ ಸೀದಾ ಕಟ್ಟಿ ಅದಕ್ಕೆ ಮ್ಯಾಲ ಸ್ವಲ್ಪ ತಬಾಷ್ ಹಾಕಿದ್ರೆ ನಮ್ಗೆ ನೀರು ಬರಂಗಿಲ್ಲ, ಹಾವು ಚೋಳು ಬರಂಗಿಲ್ಲ ಅನ್ನೋದ್ರ ಬಗ್ಗೆ ನಿಮ್ಗೆ ಅವ್ರು ಯಾರು ಅದು ಏರಿಯಾಕದಾರಲ್ಲ, ನೀವು ಸ್ವಲ್ಪ ಇದು ತಗೋರಿ ಸರ್ ಅಂತ ನಿಮ್ಮಲ್ಲಿ ಕೇಳ್ಕೊತೇನ್ರಿ ನಾ. ನೋಡೋಣಮ್ಮ, ಕೇಳ್ತೀನಿ. ಯಾಕಂದ್ರೆ ಮಂದಿ ಕೋರ್ಟ್ಗೆ ಹಾಕಿದ್ರೆ ನಾನು ಏನ್ ಮಾಡ್ಲಿಕ್ಕೆ ಬರ್ತದ? ನನಗೂ ಅದೇ ಹೇಳ್ತಾರ. ಅವ್ರದೇನಿಲ್ಲ ಸರ್, ಅವ್ರು ವಕೀಲ್ರು ಏನಂತಾರಂದ್ರೆ ಅದು ಮುಚ್ಚಿರೋದು ಗಟ್ರ ಓಪನ್ ಮಾಡಿಸ್ರಿ, ನಮ್ಮ ಜಾಗದಾಗ ನೀರು ಹೋಗಕ್ ನಾ ಕೊಡ್ತೀನಿ. ಆ ಮುಚ್ಚಿದ್ಯಾರ? ಅವ್ರೊಬ್ಬ ನಡ್ಕೊಬ್ರು ಪ್ಲಾಟ್ ತಗೊಂಡು ಅವ್ರು ಮುಚ್ಚಿ ಹೆಂಗ್ ತಗೊಂಡ್ರು? ಅವ್ರು ಸರಿಯಾಗಿ ತಗೊಂಡವ್ರು ಅಥವಾ ಕಾನೂನು ಬಾಹಿರವಾಗಿ ತಗೊಂಡವ್ರು? ಗೊತ್ತಿಲ್ಲ. ನಾನೀಗ ಅದೇನ್ ಕೂತ್ಕೊಂಡು ಇಲ್ಲಿ ಸರ್ವೆ ಮಾಡ್ಲಿಕ್ಕೆ ಆಯ್ತದೆ ಏನ್ ನನ್ನ ಕೈ ಆಗದ? ನನ್ನ ಜೊತೆ ಈಗ ಅರವಿಂದ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನೋಡೋಣ ಏನ್ ಹೇಳಬಹುದು ಇದಕ್ಕೆ ಅಂತ. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ ಸರ್, ನೀವು ಹೇಗಿದ್ದೀರಿ? ನಾನ್ ಚಲೋ ಇದ್ದೀನಿ, ನೀವು ಚಲೋ ಇದ್ದೀರಲ್ಲ? ಆರಾಮ್ ಸರ್. ಈಗ ನಿಮ್ ಕ್ಷೇತ್ರದ ಮಂದಿ ಚಲೋ ಇದಾರೋ ಇಲ್ವೋ ಅಂತ ಕೇಳೋಣ ಅಂತ ಫೋನ್ ಮಾಡಿದೆ ನೋಡ್ರಿ. ಈ ಪ್ರಾಬ್ಲಮ್ ನಿಮ್ಗೆ ಅರಿವೈತೇನ? ಅದಕ್ಕೆ ಆಕ್ಚುಲಿ ಏನು ಸರ್, ರಿಲೇಟಿವ್ಲಿ ಏರಿಯಾ ರೀ. ಆತರ ಅದಕ್ಕೇನಿದೆ, ಮೇಲಿಂದ ನೀರ್ ಬಂದಿದ್ದು ಮುಂದೆ ದಾಟ್ಲಾಕ ಅದ ಒಂದಲ್ಲೇ ಗಟ್ರೆ ಇತ್ತು. ಆ ಗಟ್ರ ಅಲ್ಲೇ ಬಾಜುಕ್ ಒಂದು ಮಗ್ಗಮ್ ಕಲ್ಯಾಣ ಮಂಟಪ ಅಂತ ಒಂದು ಕಲ್ಯಾಣ ಮಂಟಪ ಇದೆ. ಆ ಕಲ್ಯಾಣ ಮಂಟಪದವ್ರು ಅವ್ರ ಗಾಡಿ ಕಟ್ಟಿ ಅದ ಗಟ್ರ ಬಂದ್ ಮಾಡ್ಬಿಟ್ಟಿದಾರ. ಆಮೇಲೆ ಆದ್ಮೇಲೆ ಇದು ಒಂದು ಮಳೆಯಲ್ಲಿ ಅದು ಪೂರ್ತಿ ಇದು ಗೌಡ್ರ ಕಾಲನಿ ತುಂಬಾ ಆದ್ಮೇಲೆ ನಾನು ಅವ್ರ ಮನೆ ತನಕ ಈವ್ನಿಂಗ್ 6:30 ಸುಮಾರು ಹೋದೆ. ಕಾರ್ಪೊರೇಷನ್ ಕರ್ಕೊಂಡೆ. ನಿಮ್ಮ ಕೈ ಮುಗಿತೇನೆ ಅದನ್ನ ಅರ್ಧಕ್ಕೆ ಓಪನ್ ಮಾಡಿ ಕೊಟ್ಬಿಟ್ರೆ ಅಲ್ಲಿ ಬಡವರು ಇದಾರ, ಅವ್ರ ಮನೇಲಿ ಬಹಳ ತ್ರಾಸ ಆಗುತ್ತೆ ಅಂತ ಹೇಳಿ ಅವರು ಸ್ಪಂದಿಸ್ಲಿಲ್ರ. ವಕೀಲ ಬಹಳ ಅಂದ್ರೆ ದುಡ್ಡಿನ ಬಾಳ ಇದೆ, ಸ್ಪಂದಿಸ್ಲಿಲ್ಲ ವಕೀಲರು. ಇಲ್ಲ ನಮ್ಗೆ ಇದು ಮಾಡಕ್ಕಾಗಲ್ಲ ಹಾಗೆ ಹೀಗೆ ಅಂತ ಹೇಳಿದ್ರು. ಅದಾದ್ಮೇಲೆ ನಾ ಕಾರ್ಪೊರೇಷನ್ದವ್ರಿಗೆ DC ಅವ್ರಿಗೆ ಕರ್ಕೊಂಡು ಹೋಗಿ ತೋರಿಸಿದೆ, ಇದನ್ನ ಓಪನ್ ಮಾಡಿಸ್ರಿ ಅಂತ ಹೇಳಿ. ಕಾರ್ಪೊರೇಷನ್ದವ್ರು ಹೇಳಿದ್ರೆ ಇಲ್ಲ ಅದನ್ನ ಕೇಸ್ ಇದೆ ಅಂತ. ಆಮೇಲೆ ನಾನು ಅವ್ರ ವಕೀಲರನ್ನ ಕರೆದು ಅದು ಕೇಸ್ ಅದು ಈಗೇನಿಲ್ಲ, ಅದು ಸದ್ಯದ ಮಟ್ಟಿಗೆ ಏನ್ ಕೇಸ್ ಇಲ್ರಿ ಅದು. ಈಗ ಮುಂದಕ್ಕೆ ಏನ್ ಮಾಡ್ಬೋದು ಅರವಿಂದ್? ಇಲ್ಲ ಸರ್, ಈಗ ಅದನ್ನ ಈಗ ಅದು ಗಟ್ರ ನಾವು ಓಪನ್ ಮಾಡಿಸ್ತಾರೆ. ಓಕೆ, ಒಂದು ಓಪನ್ ಮಾಡಿಸ್ತಾ? ಹೌದು. ಎರಡನೇದು ಐತಿಲ್ಲ, ಈಗ ಆ ರಸ್ತೆಗಳಿಗೆ ಅದನ್ನ ಪಕ್ಕ ರಸ್ತೆ ಮಾಡಿಸ್ಬೇಕು, ಅದು ಗಟ್ರ ಮಾಡಿ ಪಕ್ಕ ರಸ್ತೆ ಮಾಡಿಸ್ಬೇಕು. ಓಕೆ, ಇದೆರಡು ನಿಮ್ಮ ಲಿಮಿಟೇಷನ್ಸ್ ಅಲ್ಲಿ ಪಾಸಿಬಲ್? ನಮ್ ಲಿಮಿಟೇಷನ್ ಅಲ್ಲಿ ಅದು ಗಟ್ರ ಓಪನ್ ಮಾಡಿಸೋದು ಪಾಸಿಬಲ್ ಇದೆ ಸರ್. ಇದು ಗಟ್ರ ಇದೇನು ಗೌಡ್ರ ಕಾಲೋನಿಯಲ್ಲಿ ಈಗ ಚಿಕ್ಕ ಗಟ್ರ ಮಾಡಿ ನೀರ್ ಡೈವರ್ಟ್ ಮಾಡೋದಿದೆಲ್ಲ ನಡ್ ಬಂದು ಬೇರೆ ಪ್ಲಾಟ್ ಇದೆ. ಆ ಪ್ಲಾಟ್ ದಿಂದ ನಮ್ಗೆ ನೀರು ಹೊರಗೆ ಬರ್ಲಿಕ್ಕೆ ಪ್ರಾಬ್ಲಮ್ ಇದೆ. ಬಟ್ is there any temporary solution to this? ಟೆಂಪರರಿ ಸೊಲ್ಯೂಷನ್ ಇದೆ, ಅದು ಗಟ್ರ ಓಪನ್ ಮಾಡಿದ್ರೆ ಸಾಕಷ್ಟು 80% ರಿಲೀಫ್ ಸಿಗುತ್ತೆ. ಆಮೇಲೆ ಗಟರ್ ಮೇಲೆ ಒಂದೇನೋ ಕ್ರಾಸ್ ಮಾಡಕ್ಕೆ ಅವ್ರು ಒಂದು ಸಿಂಗಲ್ ಕಲ್ಲು ಹಾಕೊಂಡಿದ್ದಾರಂತೆ, ಅದಕ್ಕೊಂದು ಪಾತ್ವೇನೋ ಕಾಸ್ವೇನೋ ಮಾಡ್ಕೊಡ್ಬೋದಲ್ಲ? ಇನ್ನೊಂದು ಅದನ್ನ ನಾನು ಎಫರ್ಟ್ ಮಾಡ್ತೀನಿ ಸರ್. ತಮ್ಮ ಊರ್ನು ಇಲ್ಲಿ ಜಾವೇದವ್ರನ್ನು ಕರ್ಕೊಂಡು ನಾನು ಅವ್ರನ್ನು ಕೋಆರ್ಡಿನೇಟ್ ಮಾಡಕ್ಕೆ ಹೇಳ್ತೀನಿ ನಿಮ್ಮ ಜೊತೆ.
ಅಟ್ಲೀಸ್ಟ್ ಲೆಟ್ ಅಸ್ ಟ್ರೈ. ಓಪನ್ ಮಾಡಿ ಏನೋ ಧಾರವಾಡದಿಂದ ಬಂದಿದ್ದಾರೆ ನನ್ನ ಹತ್ರಕ್ಕೂ ಒಂದು 50 ಜನಕ್ಕೆ ಒಂದು ನೆಮ್ಮದಿ ಸಿಕ್ಕರೆ ಅಟ್ಲೀಸ್ಟ್ ಯಾರು ಸಿಗಲಿ ಅಂತ. ಇಲ್ಲ ಸರ್ ನಾನು ಬೇರೆ ಯಾರಾದರೂ ಶಾಸಕರಾಗಿದ್ದರೆ ಸ್ವಲ್ಪ ಜೋರಾಗಿ ಮಾತಾಡ್ಬಿಡುವೆ. ನಿಮ್ಮ ಜೊತೆ ಐ ಕಾಂಟ್ ಸ್ಪೀಕ್ ಬಿಕಾಸ್ ಐ ನೋ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ರೈಟ್ ಸರ್, ಥ್ಯಾಂಕ್ ಯು ಸೊ ಮಚ್. ನನಗೆ ಐ ಹ್ಯಾವ್ ದಟ್ ಕಾನ್ಫಿಡೆನ್ಸ್ ಸಮೌ ಆನ್ ಯು. ಇಟ್ಸ್ ರಿಯಲಿ ನೈಸ್ ಆಫ್ ಯು ಸರ್. ನಾನು ನಿಮ್ಮ ಮೇಲೆ ಬರೋಕ್ಕೆ ಅದು ತಕ್ಷಣ ಸೊ ಮಾಡಕ್ಕೆ ಟೇಕ್ ಯುವರ್ ಟೈಮ್. ಒಂಚೂರು ಸಮಯ ಆದರೂ ಪರವಾಗಿಲ್ಲ, ದಯವಿಟ್ಟು ಇದು ಮಾಡಿಸ್ಕೊಡಿ ಸರ್ ಪಾಪ. ನಾನು ಇನ್ಫ್ಯಾಕ್ಟ್ ಸರ್ ಅವ್ರಿಗೆ ಇದು ಹೆಡ್ ಆನ್ ಮಾಡೋದು ಬೇಡ ಅಂತ ಅವ್ರ ಮನೆ ತನಕ ರಿಕ್ವೆಸ್ಟ್ ಮಾಡಿದ್ರೆ 2 ತಾಸು ಅವ್ರ ಮನೆಯಲ್ಲಿ ಕುತ್ಕೊಂಡು ರಿಕ್ವೆಸ್ಟ್ ಮಾಡಿದೆ ಸರ್ ಅವ್ರು. ಅಲ್ಲ ಈಗ ಸಮೌ ಯು ಫೈಂಡ್ ಎ ವೇ ಅಷ್ಟೇ. ಓಕೆ ಸರ್. ದಬಾವಣೆ ಮಾಡಿ ಏನೇನೋ ಮಾಡ್ತಾರೆ ಈ ದೇಶದಲ್ಲಿ, ಇದೊಂದು ಮಾಡಿಸ್ಬಿಡಿ ಅಷ್ಟೇ. ರೈಟ್ ಸರ್. ಎಸ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಅಮ್ಮ, ನಾನೀಗ ನಿಮ್ಮ ಶಾಸಕರೇನಿದ್ದಾರ ಅವ್ರು ನಿಮ್ಮ ಭಾಗದಾಗ ಏನು ಕೆಲಸ ಮಾಡಿದ್ದಾರೆ ಬಿಟ್ಟಿದ್ದಾರೆ ನಂಗೆ ಗೊತ್ತಿರ, ಆದರೆ ಕೆಟ್ಟ ಮನುಷ್ಯ ಅಲ್ಲ ಅವರು, ಅಷ್ಟು ಮಾತ್ರ ನಾನು ಹೇಳಬಲ್ಲೆ ನಿಮಗೆ. ಹಾಂ, ಇವ್ರು ಸರ್ ಬಂದಿದ್ರಿ ಆತ್ರೆ ಈಗ 15-20 ವರ್ಷ ಕಾದಿದ್ದೀರಲ್ಲ, ಈಗ ಇನ್ನೊಂದು 15 ದಿನನೋ 1 ತಿಂಗಳು ಕಾಯಂಗಿಲ್ಲೇನ? ನೋಡೋಣ ಏನಾಗ್ತದೆ ಅಂತ ಚೆಕ್ ಮಾಡಿ ಆಮೇಲೆ ಮುಂದಕ್ಕೆ ಯೋಚನೆ ಮಾಡಿ ಆತಲ್ಲ. ಆತ್ರಿ ಇದನ್ನ ನೋಡಿದ ತಕ್ಷಣ ಕರ್ನಾಟಕದಲ್ಲಿ 1,00,000 ಜನ ಬೇಕಾದ್ರೆ ನಮ್ಗೆ ಅರ್ಜಿ ಬರೀಬೋದೇನೋ. ನಮ್ಮದು ಸೇಮ್ ಪ್ರಾಬ್ಲಮ್ ಅಂತ. ಐ ಡೋಂಟ್ ನೋ ಎಲ್ಲಿಗೆ ಹೋಗುತ್ತೋ ಫಂಡ್ಸು, ಯಾರೇನು ಮಾಡ್ತಾರೋ. ಲೋಕಲ್ ಕಾರ್ಪೊರೇಟರ್ಗಳಾಗಿ ಎಲೆಕ್ಟ್ ಆದವ್ರದ್ದು ವಿಷನ್ ಏನು, ನಾನು ಏನು ಮಾಡಬೇಕು ಅಂತ ಅವ್ರದ್ದು ಪ್ಲ್ಯಾನು. ಆಲ್ ರೈಟ್.